ಆಹಾರವಾಗಿ ಇದು ಈ ಸಿನಿಮಾಗೆ ಸಂಬಂಧಪಟ್ಟಿದೆ. ಸರ್ ಟಾಸ್ಕ್ ಮೂವಿ ನೋಡಿದ್ರೆ ಹೆಂಗಿದೆ? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನಾನು ಈಗಲೂ ಅದನ್ನೇ ಹೇಳಿದೆ. ಅಂದ್ರೆ ನಾನು ಅಲ್ಲಿ ಹೇಳಿದೆ, ಇದು ಗೊತ್ತಿಲ್ಲ ತಿರ್ಗಾ ನೀವು ತಪ್ಪಂತಿರೋ ವೈರಲ್ ಅನ್ಕೋತಿರೋ, ನಾನು ಈ ಪೆಪ್ಸಿ ಪಾಪ್ಕಾರ್ನ್ಗೆ ಸುಳ್ಳು ಹೇಳಲ್ಲ, ಮುಕ್ಕಾಲಲ್ಲಿ ಹೋಗ್ಬಿಡ್ತೀನಿ ಇದ್ದು ನನ್ಗೆ ಏನಾರು ಹಂಗೆ ಅನ್ಸಿದ್ರೆ. ಯಾಕಂದ್ರೆ ನಾನು ಹೇಳ್ತೀನಿ ಅವ್ರಿಗೆ, ಫಸ್ಟ್ ಫೋನ್ ಮಾಡಿದ್ರೆ, ನೋಡು ಮಗ ನೀನು ಪೆಪ್ಸಿ ಪಾಪ್ಕಾರ್ನ್ ಇಂಟರ್ವ್ಯೂ ಕೊಡ್ತೀಯ ಅಂದ್ಬಿಟ್ಟು, ಟಿಕೆಟ್ ಫ್ರೀ ಅಂದ್ಬಿಟ್ಟು ನನಗೆ ಸುಳ್ಳೆಲ್ಲ ಹೇಳು ಅಂತ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಬರೋದು. ಸೂರ್ಯಂಗೂ ಬೆಳಗ್ಗೆ ಹೇಳಿದ್ದೆ, ಚೆನ್ನಾಗಿಲ್ಲ ಅಂದ್ರೆ ನಾನು ಹೋಗಿರ್ತೀನಿ, ಆಮೇಲೆ ನೀವು ಬೈಕಬಾರದು ಅಂತ. ಸತ್ಯವಾಗ್ಲೂ ಚೆನ್ನಾಗಿದೆ. ಬೇಕಾದ್ರೆ ನನಗೆ ಹೇಳೋದು ನೋಡಿ ತಿರ್ಗಾ ಸುಳ್ಳು ಹೇಳ್ತಾನೆ ಅನ್ಸ್ಬೋದು. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ನನ್ನ ಪರ್ಸ್ನಲ್ ಇದಕ್ಕೆ ಕಮೆಂಟ್ ಹಾಕಿ, ನನಗೆ DM ಮಾಡಿ ಏನೇ ಹಿಂಗೆ ಸುಳ್ಳು ಹೇಳಿದೆ ಅಂತ. ಅಷ್ಟು ಚೆನ್ನಾಗಿದೆ. ನೀವು ನೋಡಿದ್ದೀರಾ, ನಿಮ್ಗೆ ಅನ್ಸಿರುತ್ತೆ. ಒಂದು ಕಡೆ ಒಂದು ಶಾರ್ಟಲ್ಲಿ ಕನೆಕ್ಟಿವಿಟಿ ಮಿಸ್ ಆಗಿಲ್ಲ. ಆಮೇಲೆ ಆ ಸ್ಕ್ರೀನ್ ಪ್ಲೇ ಬ್ಯೂಟಿಫುಲ್. ಎಲ್ಲೂ ಸಿನಿಮ್ಯಾಟಿಕ್ಕು ಹಂಗೆ ನಡೆದೋಗುತ್ತೆ ಬಿಡು, ಹಂಗೇನೋ ಸಮಾಲಿಸ್ಬೋದು, ಅದು ಗೊತ್ತಾಗಲ್ಲ, ಆಮರ್ಸ್ಬೋದು, ಎಲ್ಲೂ ಇಲ್ಲ. ಬಿಕಾಸ್ ಮಾಮೂಲಿ ಅವ್ರಿಗಾರು ಒಂಚೂರು ಗೊತ್ತಾಗಲ್ಲ, ನಮ್ಗೆಲ್ಲೂ ಗೊತ್ತಾಗುತ್ತೆ. ಸತ್ಯವಾಗ್ಲೂ ರಾಘು ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಓಪನ್ ಆಗಿ ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ. ಚೆನ್ನಾಗಿಲ್ಲ ಅಂದ್ರೆ ತಿರ್ಗಾ ಎಷ್ಟೊಂದು ಬೈದಿದ್ದೀರಾ ಕಮೆಂಟ್. ಇಬ್ರು ಅದ್ಭುತವಾಗಿ ಮಾಡಿದ್ದಾರೆ. ಅದು ನಮ್ಮ ಹುಡುಗನೇ ಜಯಸೂರ್ಯ. ಅದಕ್ಕೆ ಸಾಗರ್ ಸರ್ ಸಿಕ್ಕಿದ್ರು. ನಾನು ಹೇಳಿದೆ, ಸರ್ ಪ್ರಾಪರ್ ಆಗಿ ಎಲ್ಲ ಕಲ್ತ್ಕೊಂಡು ಫೈಟು ಗೀಟು ಏನ್ ಬೇಕೆಲ್ಲ ಕಲ್ತು ಬಂದಿದ್ದೀರಿ. ನಾನು ಬಂದಾಗ ಏನೂ ಕಲ್ತಿರ್ಲಿಲ್ಲ, ಈಗಲೂ ಆ್ಯಕ್ಚುಲಿ ಕಲ್ತಿಲ್ಲ, ಸಿನಿಮಾನೇ ಕಲ್ಸಿದ್ದು. ಬಟ್ ಈ ಹುಡುಗರು ಕಲ್ತ್ಕೊಂಡು ಬಂದು ಮಾಡಿದ್ದಾರೆ. ನೀವು ನೋಡಿದ್ರ ಅನ್ಸುತ್ತೆ, ನಿಮಗೂ ಅನಿಸ್ತು ಅಲ್ವಾ ಚೆನ್ನಾಗಿದೆ ಅಂತ. ಒಂದೇ ಒಂದು ಶಾರ್ಟ್ ಎಲ್ಲೂ ಒಂದು ಕನೆಕ್ಟಿವಿಟಿ ಮಿಸ್ ಆಗಲ್ಲ. ಸ್ಟಾರ್ಟ್ ಟು ಎಂಡ್ ಕೂರಿಸುತ್ತೆ ಸಿನಿಮಾ. ಕ್ಲೈಮ್ಯಾಕ್ಸ್ ಅದ್ಭುತ. ಆ ಕ್ಲೈಮ್ಯಾಕ್ಸಲ್ಲಿ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ನಾನು ರಿವೀಲ್ ಮಾಡಿದ್ರೆ ಅದು ತಿರ್ಗಾ ಬೇರೆ ನೋಡೋರು ತೊಂದರೆ ಆಗುತ್ತೆ. ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂದರೆ ಬೇಕಾದ್ರೆ ಇವ್ರು ಪರವಾಗಿ ನನಗೆ ಕೆಟ್ಟದಾಗ ಕಮೆಂಟ್ ಹಾಕ್ಬೈರಿ. ಸಿನಿಮಾ ಚೆನ್ನಾಗಿದೆ, ನೋಡಿ. ಸರ್ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಆಡಿಯನ್ಸ್ಗೆ ಹೊಸದಾಗಿ ನೋಡುವಂಥ ಆಡಿಯನ್ಸ್ಗೆ ಅದೇ ನಾನು ಹೇಳ್ದೆ, ನಿಮ್ಗೆ ಒಂದೊಂದು ಶಾರ್ಟಲ್ಲೂ ಅದು ವಾ ಅಂತ ಅನ್ಕೊಂಡು ಹೋಗ್ತಾ ಇದ್ದ. ಹೆಂಗೆ ಕನೆಕ್ಟ್ ಆಯ್ತೋ ಅಲ್ವಲ್ಲ, ಹಿಂಗೆ ಸಿಗ್ತಲ್ಲ, ಕರೆಕ್ಟ್ ಅಲ್ವಾ, ಇದು ಹಿಂಗಾಗುತ್ತಲ್ವಾ. ರಿಯಲ್ ಲೈಫಲ್ಲಿ ನಾವು ತುಂಬ ಅನುಭವಿಸಿದ್ದೀವಿ ಕೆಲವೆಲ್ಲ. ತುಂಬ ನನ್ನ ಪರ್ಸನಲ್ ಲೈಫ್ ಇದು ಹತ್ರ ಇದೆ. ನಮ್ಮದು ಏನೇನೋ ಬದುಕಲ್ಲಿ ನಡೆದಿದ್ದ ಘಟನೆ ಇದೆ. ಹೌದು, ಹಿಂಗೆ ಅಲ್ವಾ ಹಂಗೆ ಲಾಕ್ ಆದ್ವಿ ಅಲ್ವಾ ಅಂತ. ಅದನ್ನ ಅಷ್ಟು ನೀಟಾಗಿ ಮಾಡಿದ್ದಾರೆ ಸ್ಕ್ರೀನ್ ಪ್ಲೇ. ರಾಘು ಸರ್ ಹುಡುಗರು ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಇವ್ರನ್ನ ಅಳಿಸಿ ಬೆಳೆಸಿ. ಥ್ಯಾಂಕ್ ಯು.